ಬಾಲ್ ಬಂತು, ಗೇಮ್ ಶುರು ಮಾಡೋಣ. ಮಾಡಿದ್ದುಣ್ಣೋ ಮಹಾರಾಯ, ಇವತ್ತು ಗೇಮ್ ಆಡಲಿದ್ದೇವೆ ಅತಿ ದೊಡ್ಡದು. ರುದ್ರ ವರ್ಸಸ್ ಮೈರಾ ವರ್ಸಸ್ ವರುಣ್. ನೋಡೋಣ ಮೊದಲು ಯಾರು ಬಾಸ್ಕೆಟ್ಗೆ ಹಾಕ್ತಾರೆ. ನೋಡಿ, ರುದ್ರ ಮೊದಲು ಹಾಕಿದ ಫಾಸ್ಟ್ ಬಾಸ್ಕೆಟ್. ಚಪ್ಪಾಳೆ ಚಪ್ಪಾಳೆ. ಏನ್ ಹೇಳ್ತೀರಾ ಗೆಳೆಯರೇ? ಬಾಲ್ ಈಗ ವರುಣ್ ಹತ್ರವಿದೆ. ವರುಣ್ ಮಾಡಿದ ಥ್ರೋ. ಬಾಲ್ ಹೋಯ್ತು ಹೋಯ್ತು. ಬಾಲ್ ಎಲ್ಲಾಯ್ತು? ಬಾಲ್ ಎಲ್ಲಾಯ್ತು? ವಾ ವರುಣ್, ಎಂತ ಥ್ರೋ! ನೀನು ಇಷ್ಟು ಟ್ಯಾಲೆಂಟೆಡ್ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಹಾಯ್ ಫ್ರೆಂಡ್ಸ್. ನೀವು ಇದೇನ್ ಮಾಡ್ತಿದ್ದೀರಿ? ಹೆಲೋ ರುದ್ರ, ಐ ವುಡ್ ಲೈಕ್ ಯು ಆಲ್ ಟು ಮೀಟ್ ಮೈ ಫ್ರೆಂಡ್ ಬಾದಲ್. ಮೋಡ, ಅಲ್ಲಿ ಯಾರು ಕಾಣ್ತಿಲ್ಲ. ಅವ ಈಗ ಕಾಣಿಸ್ತಾನೆ. ಇನಿ ಮಿನಿ ಮೈನಿ ಮೋ, ಜೆನಿಯ ಮ್ಯಾಜಿಕ್ ಶುರು ಆಗ್ಲಿ. ಇದೇನಾಗ್ತಿದೆ? ಅರೆ ಅರೆ ರುದ್ರ, ಇದೇನಾಗ್ತಾ ಇದೆ? Presenting Jenny Jody's dear friend, Badal. Hello. ಅರೆ ಮಾಡಿದ್ದುಣ್ಣೋ ಮಹಾರಾಯ, ಇವ ಮೋಡನಾ ಅಲ್ಲ ಸ್ನೋನಾ? ಇವ ನಾರ್ಮಲ್ ಕ್ಲೌಡ್ ಅಲ್ಲ. Ibaisca, wind stoppo! ಅರೆ ಮಾಡಿದ್ದುಣ್ಣೋ ಮಹಾರಾಯ, ಇವನು ಯಾರೇ ಆಗ್ಲಿ ತುಂಬಾ ಭಯಂಕರ ಕಾಣ್ತಿದ್ದಾನೆ. ಇನ್ನು ಅಜ್ಜನನ್ನು ಕರೀಲೇಬೇಕಪ್ಪ. ಅರೆ ರೇ ರಂಗೀಲಾ, ಇಷ್ಟ್ಯಾಕೆ ಅವಸರ? ಏನಾಯ್ತು? ಅಜ್ಜಯ್ಯ, ಏನಂತಿದ್ಯಾ ರಂಗೀಲಾ? ನಡಿ ಹೋಗೋಣ. ನಾನ್ ಜಾದು, ನಾನ್ ಮಾಯಾಜಾಲ. ಹೆದರು ನನಗೆ, ನಾನು ಶಾಕಾಲ್. ಇದಕ್ಕಂತಾರೆ ಒಂದು ಪೆಟ್ಟಿನಲ್ಲಿ ಎರಡು ಬೇಟೆ. ಮೋಡ, ನೆಕ್ಸ್ಟ್ ಮೂವ್. ಬೇಡ ಮಕ್ಕಳೇ, ನಿಲ್ಲಿ. ಓಹೋ, ರುದ್ರನ ಅಜ್ಜಯ್ಯ ಬಂದ್ರು. ಇಲ್ಲಿಂದ ಓಡಿದ್ರೆ ಒಳ್ಳೇದು. ಅಜ್ಜಯ್ಯ, ಇದೇ ಆ ಮೋಡ. ಮಕ್ಕಳನ್ನು ಕಾಪಾಡಿ. ಇಬಾಯಿಸ್ಕಾ ಕ್ಲೌಡ್ ಸ್ಪ್ಲಿಟೋ. ಅಜ್ಜಯ್ಯ, ವರುಣ್, ಈಗ ಕೆಳಗ್ ಬಾ. ಅಲ್ಲೇ ನೇತಾಡ್ತಿರ್ತೀಯ. ಜಯ ಸಿಂಗ್, ಜಯ ಸಿಂಗ್, ಜಯ ಸಿಂಗ್. ಓ, ಇಲ್ಲಿದ್ದೀಯಾ ನೀನು? ಅಕೀರಾ, ಜಕೀರಾ, ಬಜೂಕಾ, ಮ್ಯಾಜಿಕೋ. ಯಾರ ಪೋರ್ಟ್ರೇಟೋ ಅವರನ್ನ ಒಳಗೆ ಪೊಲೆಟೋ. ಜಯ ಸಿಂಗ್ ಮತ್ತು ರುದ್ರ ಇಬ್ರು ಸಿಕ್ಕಿ ಬೀಳ್ತಾರೆ ನನ್ನ ಮೋಸದೊಳಗೆ.
ಅಜ್ಜಯ್ಯ 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 ಇಷ್ಟು ರಾತ್ರಿಲಿ ಇದೆಂತ ಧ್ವನಿ? ಅಜ್ಜಯ್ಯ ಅಜ್ಜಯ್ಯ ಈ ಪೋರ್ಟ್ರೇಟ್ ಅನ್ನು ಯಾರು ಅಲ್ಲಾಡಿಸಿದ್ದು? ಶಬ್ದ ಎಲ್ಲೆಲ್ಲೇ ಬರ್ತಾ ಇತ್ತು. ಇಲ್ಲಿ ಯಾರೂ ಇಲ್ವಲ್ಲ. ಅಯ್ಯೋ ಅಯ್ಯೋ, ಇದೇನಾಗ್ತಾ ಇದೆ? ಯಾರು ನನ್ನನ್ನು ಎಳಿತಾ ಇದ್ದಾರೆ? ರುದ್ರ 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 ರುದ್ರ! ಇದು ಅಜ್ಜಯ್ಯನ ಸ್ವರ ಇರಬೇಕು. ಅಜ್ಜಯ್ಯ 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 ನೀವೆಲ್ಲಿದ್ದೀರಾ? ಅಜ್ಜಯ್ಯ ಅಜ್ಜಯ್ಯ! ಯಾರದು? ಬಿಡಿ ನನ್ನ! ಯಾರು? ಬಿಡಿ ನನ್ನ! ನಂದದು, ನಾನು ಮಾಯಾಜಾಲ. ಹೆದರು ನನಗೆ, ನಾನು ಶಕಾಲ್. ರುದ್ರ, ನೀನು ನಿನ್ನನ್ನ ಕಾಪಾಡ್ಕೊಳ್ಳೋಕೆ ಬಹಳ ಪ್ರಯತ್ನ ಮಾಡಿದೆ, ಬಚಾವು ಅದೇ. ಆದ್ರೆ ಪಾಪ, ನಿನ್ನ ಅಜ್ಜಯ್ಯನನ್ನು ಕಾಪಾಡೋಕೆ ಆಗ್ಲಿಲ್ವಲ್ಲ. ನಾನು ನನ್ನ ಜೊತೆ ಅವರನ್ನ ಕರ್ಕೊಂಡು ಹೋಗ್ತಿದ್ದೀನಿ. ಬಾಯ್ ಬಾಯ್. ರುದ್ರ, ರಂಗಿಲ್ಲ ಹೇಳಿದ್ರು ಶಾಕಲ್ ಅಜಯನನ್ನು ಕೊಂಡೋದ. ಹೌದು, ಅದು ಮೋಸದಿಂದ. ನಮ್ಗೆ ಇದು ಗೊತ್ತಿಲ್ಲ ಅವ ಎಲ್ಲಿ ಹೋಗಿದ್ದಾನೆ ಅಂತ. ಹಾ, ರುದ್ರ, ಅಜಯನ ಪೋರ್ಟ್ರೇಟ್ ಯಾವಾಗ ಚೇಂಜ್ ಮಾಡಿದ್ದು? ಈ ಪೇಂಟಿಂಗ್ ನಲ್ಲಿ ಅವರ ಕಣ್ಯಾಕ್ ಮುಚ್ಚಿದೆ? ಅದು ಹೇಗ್ ಸಾಧ್ಯ? ನಿನ್ನೆ ರಾತ್ರಿವರೆಗೆ ಪೇಂಟಿಂಗ್ ಸರಿಯಾಗಿತ್ತು. ಏನು ಸಮಸ್ಯೆ ಇದೆ? ಓ ನೋ, ಶಾಕಾಲ ಜೈನನ್ನು ಈ ಪೋರ್ಟ್ರೇಟ್ ನಲ್ಲಿ ಸೆರೆ ಮಾಡಿದ್ದಾನೆ. ನಾನು ಅವರ ಹಾರ್ಟ್ ಬೀಟ್ ಕೇಳಬಹುದು. ಓ ನೋ, ಅಜ್ಜಿ ಇದೇ ಪೋರ್ಟ್ರೇಟ್ ನಲ್ಲಿ ಸೆರೆಯಾಗಿದ್ದಾರೆ. ಈ ಹುಡುಗನನ್ನ ನಾನು ಏನ್ ಮಾಡ್ಲಿ? ಮರಿ ಮಾಡುವ ಮೊದಲೇ ಮೊಟ್ಟೆ ಎಣಿಸ್ತಾನಲ್ಲ. ಇವ ಕ್ಷಣ ಮಾತ್ರದಲ್ಲಿ ಪತ್ತೆ ಹಚ್ಚಿಬಿಟ್ಟ ಜಯಸಿಂಗ್ ಪೋರ್ಟ್ರೇಟ್ ನೊಳಗೆ ಸೆರೆಯಾಗಿದ್ದಾನೆ ಅಂತ. ಶಾಕಾಲ್ ಜೋಗಾನಿಂದ ಆಗೋಲ್ಲ, ಆದ್ರೆ ನಿಮ್ಮಿಂದ ಆಗ್ಬಹುದಿತ್ತು. ನೀವು ಆ ಪೋರ್ಟ್ರೇಟ್ ಅನ್ನು ಅಲ್ಲಿ ಬಿಡಬಾರ್ದಿತ್ತು. ಪೋರ್ಟ್ರೇಟ್ ಬಿಡೋ ಉದ್ದೇಶ ಏನಿರ್ಲಿಲ್ಲ, ಆದ್ರೆ ರುದ್ರ ಬದುಕುಳಿದ, ಅದಕ್ಕೆ ಬಿಡಬೇಕಾಯಿತು. ಯಾಕಂದ್ರೆ ಆಮೇಲೆ ಸದ್ದಿಲ್ಲದೆ ಕೊಂಡೋಗ್ತೀನಿ ಅಂತ. ಆದ್ರೆ ಈಗ ಏನಾದ್ರೂ ಮಾಡ್ಲೇಬೇಕು. ಈ ಲೈಟ್ಸ್ಗೆ ಏನಾಯ್ತು? ರಂಗಿಲ್ಲ, ಚೆನ್ಲಿ, ಬೇಗನೆ ಲೈಟ್ ಆನ್ ಮಾಡಿ. ಶಾಕಾಲ ಕೈಗೆ ನಮ್ಮ ಅಜ್ಜನ ಪೋರ್ಟ್ರೇಟ್ ಸಿಗ್ಬಾರ್ದು. ರುದ್ರ, ಇಷ್ಟೆಲ್ಲ ಬ್ಯಾಟ್ಸ್ ಒಟ್ಟಾಗಿ ಏನಾದ್ರೂ ಮಾಡು, ಏನಾದ್ರೂ ಮಾಡು ರುದ್ರ, ಮಾಡು. ಅವುಗಳು ಅಜ್ಜನ ಪೋರ್ಟ್ರೇಟ್ ಕೊಂಡೋಗ್ತಿವೆ. ಈ ಬ್ಯಾಟ್ಸ್ ಖಂಡಿತ ಶಾಕಾಲ್ ಕಳಿಸಿರ್ಬೇಕು. ಪೋರ್ಟ್ರೇಟ್ ನಲ್ಲಿ ಕೈದಿಯಾದ ಯಾರನ್ನಾದ್ರೂ ಬಿಡುಗಡೆ ಮಾಡಲು ಒಂದೇ ದಾರಿ ಇದೆ. ಗೋಲ್ಡನ್ ಪರ್ಲ್ ಅವರ ಕಣ್ಣಿಗೆ ಟಚ್ ಮಾಡಿಸ್ಬೇಕು.
ಗೋಲ್ಡನ್ ಪರ್ಲ್ ಅನ್ಲಕ್ಕಿ ಟ್ರಯಾಂಗಲ್ ನ ಆಳದಲ್ಲಿ ಅಡಗಿದೆ. ಇದು ಮುಂದಿನದ್ದು ಏನು ಪಜಲ್ ನ ಭಾಷೆ ಕಾಣ್ತಿದೆ. ಸಮುದ್ರದ ಕೆಳಗೆ ಹೋದ್ರೆ ಮುತ್ತು ಹೇಗೆ ಪಡಿತೀರಿ? ಎತ್ತರಕ್ಕೆ ನೋಡಿ, ಎತ್ತರಕ್ಕೆ ಯೋಚಿಸಿ, ಆಗ ಉಲ್ಟಾ ಸಾಗರ ಕಾಣುವಿರಿ. ರುದ್ರ, ಅನ್ಲಕ್ಕಿ ಟ್ರಯಾಂಗಲ್ಗೆ ಹೋದವರು ಮುಳುಗಿ ಹೋಗ್ತಾರೆ. ಇವತ್ತಿನವರೆಗೆ ಯಾರು ವಾಪಸ್ ಬಂದಿಲ್ಲ. ದೊಡ್ಡ ದೊಡ್ಡ ನೀರಿನ ಶೇಪ್ ಅದ್ರೊಳಗೆ ಮುಳುಗಿ ಬಿಟ್ಟಿವೆ. ಅಲ್ಲಿ ಹೋಗೋ ಮೊದಲು ಒಮ್ಮೆ ಯೋಚಿಸ್ಕೋ ನೀನು. ಅಲಾಜಾರ್ ಸರ್, ಅಜ್ಜಯ್ಯನನ್ನು ಕಾಪಾಡ್ಲಿಕ್ಕಾಗಿ ನಾನು ಯಾವುದೇ ಸಂಕಟ ಎದುರಿಸ್ತೀನಿ. ನಾನು ಬಂದ ಗೆಳೆಯರೇ. ಅರೆ ವಾ, ಆಕಾಶದಿಂದ ಗಂಗೆ ಹರಿತಿದ್ದಾಳೆ. ಇದಂತೂ ಚಂಡಮಾರುತ ಕಾಣ್ತಿದೆ. ರುದ್ರ, ಒಮ್ಮೆ ಇದ್ರೊಳಗೆ ಹೋದ್ರೆ ಹೊರ ಬರೋದು ಅಸಾಧ್ಯ. ನಮ್ಗೆ ಕೆಳಗೆ ಹೋಗ್ಲಿಕ್ಕಿಲ್ಲ, ಮುಳುಗ್ತೀವಿ. ಎತ್ತರಕ್ಕೆ ನೋಡಿ, ಎತ್ತರಕ್ಕೆ ಯೋಚಿಸಿ, ಉಲ್ಟಾ ಸಾಗರ ಕಾಣುವಿರಿ. ಇದರ ಅರ್ಥ ನಾವು ಕೆಳಗೆ ಅಲ್ಲ, ಮೇಲಕ್ಕೆ ಹೋಗ್ಬೇಕು. ನಾನು ಈಗ್ಲೇ ಮೇಲಕ್ಕೆ ಹೋಗ್ತೀನಿ. ರುದ್ರ, ಎಚ್ಚರಿಕೆಯಿಂದ ಹೋಗು. ಓಕೆ ರಂಗಿಲಾ. ಬೆಸ್ಟ್ ಆಫ್ ಲಕ್ ರುದ್ರ. ವಾವ್, ಇದಕ್ಕೆ ಬುಕ್ನಲ್ಲಿ ಬರ್ದಿದ್ದು ಉಲ್ಟಾ ಸಾಗರ ಕಾಣುವಿರಿ. ಇದಂತೂ ಉಲ್ಟಾ ಸಾಗರ. ಈ ನೀರ್ ಹೇಗೆ ನಿಂತಿದೆ, ಕೆಳಗೆ ಬೀಳ್ತಾನೆ ಇಲ್ಲ. ಅದ್ಭುತ. ಇದರ ಒಳಗೆ ಹೋಗಿ ಆ ಮುತ್ತನ್ನ ತರಬೇಕು. ಈ ದೃಶ್ಯವಂತೂ ಬಹಳ ಸುಂದರವಾಗಿದೆ. ಎಕ್ಸ್ಕ್ಯೂಸ್ ಮೀ, ಎಕ್ಸ್ಕ್ಯೂಸ್ ಮೀ, ಎಕ್ಸ್ಕ್ಯೂಸ್ ಮೀ. ಬೇರೆ ದಾರಿ ತೋರಿಸಿ. ಎಚ್ಚರಿಕೆಯಿಂದ ಹೋಗು ಮಗು. ಅರೆ ವಾ, ಪರ್ಲ್ ಸಿಕ್ತು. ಇದೇನಪ್ಪ? ನನ್ನನ್ನು ಯಾರು ಎಚ್ಚರಿಸಿದ್ದು? ನೀನ್ ಯಾರು? ಈ ಮೊದಲು ನಿನ್ನನ್ನು ಎಂದೂ ನೋಡಿಲ್ಲ. ನಿನ್ಗೆ ಧೈರ್ಯವಾದ್ರೂ ಹೇಗ್ ಬಂತು ಗೋಲ್ಡನ್ ಪರ್ಲನ್ನ ಮುಟ್ಟಲು? ನೀನು ನನ್ನ ನಿದ್ರೆಯನ್ನು ಕೆಡಿಸಿಬಿಟ್ಟು ನನ್ನನ್ನು ಎಚ್ಚರಿಸಿದೆ. ಈಗ ಮಲಗೋ ಬಾರಿ ನಿನ್ನದು ಪರ್ಮನೆಂಟ್ಲಿ. ಈಜಿಕೊಂಡು ಎಷ್ಟು ದೂರ ಹೋಗ್ತೀಯಾ? ನೀ ನನ್ನಿಂದ ಹೆಚ್ಚು ಹೊತ್ತು ಆಡಗಲು ಸಾಧ್ಯವಿಲ್ಲ ಮರಿ. ನನ್ನಿಂದ ಪಾಲನ್ನು ಬೇರ್ಪಡಿಸಿ ಕೊಂಡು ಹೋಗೋ ತಪ್ಪು ಮಾಡಿದಿ ಮರಿ. ಡ್ರ್ಯಾಗನ್ ರೇ, ಸಾರಿ. ನಾನೀ ಪಲನ್ನು ಕೊಂಡೋಗ್ಲೇಬೇಕು, ಏನ್ ಬೇಕಾದ್ರೂ ಆಗ್ಲಿ. ಈ ಮಾತು ಸತ್ಯ. ನೀವು ನನಗಿಂತ ಸೈಜ್ ನಲ್ಲಿ ದೊಡ್ಡವರು. ಆದ್ರೆ ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ನಾನ್ ಪರ್ಲ್ ವಾಪಸ್ ಕೊಂಡೇ ಹೋಗ್ತೀನಿ.
ನೀನು ನನ್ಗೆ ಕೋಪ ಭರಿಸಿದ್ದೀಯ. Zipaiska fire protecto. ಈಗ ಇದರಿಂದ ಪಾರಾಗಿ ತೋರಿಸುವ. Zipaiska magical rope creato. ನನ್ನ ಬಾಲ್ ಹಿಂದಿರುಗಿಸು. ನಾನು ಅನಾದಿ ಕಾಲದಿಂದ ಇದನ್ನು ರಕ್ಷಿಸ್ತಾ ಬಂದಿದ್ದೀನಿ. ಡ್ರ್ಯಾಗನ್, ನನ್ಗೆ ಪರ್ಲ್ನ ದುರಾಸೆ ಇಲ್ಲ. ನಾನಂತೂ ನನ್ನ ಅಜ್ಜನನ್ನು ಸರಿಪಡಿಸಲು ಪರ್ಲ್ ಕೊಂಡೋಗ್ಬೇಕಾಗಿದೆ. ಆ ಬಳಿಕ ಈ ಪರ್ಲ್ ವಾಪಸ್ ಕೊಡ್ತೀನಿ. ಇವತ್ತಿನವರೆಗೆ ಯಾವನೇ ಮನುಷ್ಯ ನನ್ನ ಭಾಷೆ ಅರ್ಥ ಮಾಡಿಕೊಂಡಿಲ್ಲ. ಆದ್ರೆ ನೀನ್ ತಿಳ್ಕೊಂಡೆ. ಇದರ ಅರ್ಥ ನೀನೊಬ್ಬ ಒಳ್ಳೆ ಮನಸ್ಸಿನ ಸತ್ಯದ ಮನುಷ್ಯ. ನೀನು ಸೋಲಿಲ್ಲ ಅಥವಾ ಹೆದರ್ಲಿಲ್ಲ. ಹೋಗು, ಬಾಲ್ ಕೊಂಡೋಗು. ಥ್ಯಾಂಕ್ ಯು ಡ್ರ್ಯಾಗನ್. ಪರ್ಲ್ ಸಿಕ್ಬಿಟ್ಟು. ನಡಿ ಅಜ್ಜಯ್ಯನನ್ನು ಕಾಪಾಡೋಣ. ಏನು ಜಯ್ ಸಿಂಗ್ ನ ಪೋರ್ಟ್ರೇಟ್ ಅಲ್ಲಿ ಹೇಗೆ ಇರೋದು? ಅದು ಇಲ್ಲಿ ನಮ್ಮ ಹತ್ರ ಇದೆ. ಶಕಾಲ್, ನೀನು ನಿನ್ನನ್ನ ದೊಡ್ಡ ಮಾಯಾವಿ ಅನ್ಕೋತಿಯಲ್ಲ. ನನ್ ಗೊತ್ತಿತ್ತು ನೀನ್ ಅಜ್ಜಯ್ಯನ ಪೋರ್ಟ್ರೇಟ್ ಕಾಣೆ ಮಾಡ್ತಿ ಎಂದು. ಅದಕ್ಕಾಗಿ ನಾನೇ ನಿನ್ನೆ ಪ್ಯಾಲೇಸ್ ನಲ್ಲಿ ಕತ್ತಲು ಮಾಡಿದ್ದೆ. ಆಗ ರಿಯಲ್ ಪೋರ್ಟ್ರೇಟ್ ಅನ್ನು ಅಡಗಿಸಿ ಆ ಜಾಗದಲ್ಲಿ ನಕಲಿ ಪೋರ್ಟ್ರೇಟ್ ಇಟ್ಟೆ. ಈಗ ನೀನ್ ಕೈ ಇಸ್ಕೋದು ಬಿಟ್ಟು ಬೇರೆ ಏನು ಮಾಡೋ ಹಾಗಿಲ್ಲ. ಇಲ್ಲ, ಹೀಗೆ ಆಗೋದಿಲ್ಲ. ಶಾಕಾಲ್ನ ಒಳಗಿದ್ದ ಸೇಡಿನ ಬೆಂಕಿ ನನಗೆ ಯಾಕೆ ಅನುಭವ ಆಗ್ತಾ ಇದೆ? ಅರೆ, ಕಾಪಾಡಿ ಕಾಪಾಡಿ. ನನ್ನ ಇಷ್ಟು ಒಳ್ಳೆಯ ಪ್ಲಾನ್ ಅನ್ನು ರುದ್ರ ಮಣ್ಣಿನ ರಾಶಿಯಂತೆ ಬೂದಿ ಮಾಡಿಬಿಟ್ಟ. ಅದಕ್ಕೇನಾಯ್ತು ಶಾಕಾಲ್? ನಿನ್ನ ಪ್ರಯತ್ನ ಚೆನ್ನಾಗಿತ್ತು. ಆದ್ರೆ ಪ್ರಯತ್ನದಿಂದ ಏನಾಗುತ್ತೆ? ಪ್ಲಾನ್ ಫೇಲ್ ಆಗಿ ಹೋಯ್ತಲ್ಲ. ಆದ್ರೆ ಏನು ಚಿಂತೆ ಇಲ್ಲ. ಆದ್ರೆ ಶಾಕಾಲ್ ಇರುವವರೆಗೆ ತನ್ನ ಮಾಯಾವಿ ಜಾಲದಲ್ಲಿ ರುದ್ರನನ್ನ ಆಡಿಸ್ತಾ ಇರ್ತೀನಿ. ಆದ್ರೆ ಇದ್ಯಾರು ಮಾತಾಡಿದ್ದು?
ನೀವೆಲ್ಲ ಇಲ್ಲೇನ್ ಮಾಡ್ತಾ ಇದ್ದೀರಿ? ಜೈಸಿಂಗ್, ರುದ್ರ ಬಹಳ ಮುದ್ದಾದ ಮಗು. ನಾನು ನನ್ನ ಹೊಸ ಮಂತ್ರದ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಹೊಸ ಮಂತ್ರದ ಪ್ರಾಕ್ಟೀಸ್ ಅನ್ನು ಮನಸ್ಸಿಗೆ ಹಚ್ಕೋಬೇಡ ಪ್ಲೀಸ್. ಅರೆ ನನಗೆ ಅರ್ಜೆಂಟ್ ಆಗಿ ಹೋಗ್ಲಿಕ್ಕಿದೆ, ಮತ್ತೆ ಸಿಗೋಣ. ಬಾಯ್ ಬಾಯ್, ಟಾಟಾ. ಅಯ್ಯೋ ಅಯ್ಯೋ ಓಡಪ್ಪ. ಜೋಗ ಇವ್ರಿಗೆ ಚಾ ಕೊಡ್ಸಪ್ಪ.